ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಐತೇರಿ ಈ ಬಾರ್ಗೂ ಫುಲ್ ಟಾಸ್ ಆಗ್ತಿದ್ದಾಳೋ ಬೌನ್ಸರ್ ಆಗ್ತಿದ್ದಾಳೋ ಅನ್ನೋದೇ ಕನ್ಫ್ಯೂಷನ್ ಅಲ್ಲ. ಇವಳ ಉದ್ದೇಶ ಏನು? ರಾಮ ಸೀತಾ ಮದುವೆ ಆಗಬೇಕಾ ಬೇಡವಾ? ನಿನ್ನೆ ನೋಡಿದ್ರೆ ಹಂಗಂತು, ಇವತ್ತು ಬೇರೆನೇ ಡ್ರಾಮಾ ಮಾಡ್ತಿದ್ದಾಳೆ. ಸೀತಾ, ಈಗ ನೀನೇ ನಮ್ಮ ಮಾವಯ್ಯನ ಉಳಿಸ್ಕೊಡ್ಬೇಕು. ಅವ್ರಿಗೇನು ಗೊತ್ತಿಲ್ಲ ಚಿಕ್ಕಿ, ಪ್ಲೀಸ್ ಕನ್ಫ್ಯೂಸ್ ಮಾಡಬೇಡಿ. ರಾಮ್, ತಾತ ಹುಷಾರಾಗಿದ್ದಾರೆ ಅಂತ ಹೇಳಿದ್ರಿ, ಇಲ್ಲೇನು ನಡೀತಿದೆ? ಮಾವನ ಆರೋಗ್ಯ ಸ್ವಲ್ಪ ಸೀರಿಯಸ್ ಆಗಿದೆ. ಅವರು ನಿಮ್ಮಿಬ್ಬರ ವಿಷಯದಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿದ್ದಾರೆ. ನಾನು ಅವ್ರು ಸರಿ ಹೋದ್ಮೇಲೆ ಅರ್ಥ ಮಾಡಿಸ್ತೀನಿ, ಆದರೆ ಬೇರೆ ವಿಷಯಗಳನ್ನ ಇವಾಗ ಅವ್ರ ಹತ್ರ ಮಾತಾಡೋದು ಬೇಡ ಸೀತಾ. ಯಾವ ವಿಷಯ? ಸೀತಾ, ಆ್ಯಕ್ಚುಲಿ ತಾತನಿಂದ ಯಾವ ವಿಷಯನೂ ಮುಚ್ಚಿಡೋ ಇಂಟೆನ್ಷನ್ಸ್ ನಂದಿರಲಿಲ್ಲ. ಬಟ್ ಸಿಚುವೇಶನ್ ಹೀಗೆ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಪ್ಲೀಸ್ ಏನಂತ ಬಿಡ್ಸಿ ಹೇಳಿ, ನನಗೇನು ಅರ್ಥ ಆಗ್ತಿಲ್ಲ. ನೋಡಮ್ಮ ಸೀತಾ, ನಿನಗೆ ಈಗಾಗಲೇ ಒಬ್ಳು ಮಗಳಿದ್ದಾಳೆ ಅನ್ನೋ ವಿಷಯ ನಮ್ಮ ಅಪ್ಪಾಜಿ ಗೊತ್ತಿಲ್ಲ. ಆ ವಿಷಯನ ನಿನಗೆ ಹೇಳೋಕ್ಕಾಗದೆ ರಾಮ ಮತ್ತು ಭಾರ್ಗು ಇಬ್ಬರು ಒದ್ದಾಡ್ತಿದ್ದಾರೆ. ಈಗ ಸದ್ಯಕ್ಕೆ ನೀನು ಒಬ್ಬಳೇ ಇದೆಯಾ ಅಂತ ಅಪ್ಪಾಜಿ ಮುಂದೆ ಪ್ರಿಟೆಂಡ್ ಮಾಡಬೇಕು. ಅದು ನಮ್ಮ ಅಪ್ಪಾಜಿ ಆರೋಗ್ಯದ ದೃಷ್ಟಿಯಿಂದ. ಇಷ್ಟೇ ವಿಷಯ. ಹಲೋ ಭಾರ್ಗು. ರಾಮ್, ಏನಿದು? ತಾತಂಗೆ ಸಿಹಿ ಬಗ್ಗೆ ಗೊತ್ತಿಲ್ವಾ? ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತು ಅಂತ ಹೇಳಿದ್ರಿ. ತಾತನ ಮುಂದೆ ಸಿಹಿ ಅಸ್ತಿತ್ವನ ಮುಚ್ಚಿಡ್ಬೇಕಾ? ನನ್ನ ಮಗಳಿದ್ರು ಇಲ್ಲ ಅನ್ನೋ ಥರ. ಸೀತಾ, ಲಿಸನ್, ಸಿಹಿ ಇಲ್ಲದೆ ನಾವಿಲ್ಲ. ತಾತನ ಹತ್ರ ಹೋಗಿ ಸಿಹಿ ಬಗ್ಗೆ ಏನೂ ಮಾತಾಡಬೇಡಿ ಅನ್ನೋದಕ್ಕೆ ನನಗೆ ಯಾವ ಅಧಿಕಾರನೂ ಇಲ್ಲ. ಅದನ್ನು ನಾನು ನಿಮಗೆ ಫೋರ್ಸು ಮಾಡೋದಕ್ಕೆ ಬರಲ್ಲ. ಬಟ್ ತಾತ ಈಗಿರೋ ಹೆಲ್ತ್ ಕಂಡೀಷನ್ ತುಂಬ ಸೆನ್ಸಿಟಿವ್ ಆಗಿದೆ ಸೀತಾ. ನಿಮ್ಮ ಮನಸ್ಸಿಗೆ ಯಾವ್ದು ಸರಿ ಅನಿಸುತ್ತೋ ನೀವು ಹಾಗೆ ಮಾಡಿ. ಏನು ಹೇಳ್ತಿದ್ಯಾ ಅಪ್ಪು? ಮಾವ ಹೆಂಗೆ ಈ ವಿಷಯ ಗೊತ್ತಾಯ್ತು ಅಂತಂದ್ರೆ ಏನಾಗತ್ತೆ ಹೇಳೋದಕ್ಕಾಗಲ್ಲ. ಇಲ್ಲಿ ನೋಡು ಸೀತಾ, ಈಗ ಸದ್ಯಕ್ಕೆ ಈ ವಿಷಯನ ಅವ್ರ ಹತ್ರ ಹೇಳ್ಬೇಡ ಅಂತ ಹೇಳ್ತಿದ್ದೀನಿ. ಆಮೇಲೆ ನಾನೇ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೋ. ಅಕ್ಕ, ಮಾವಯ್ಯ ಸೀತಾ ಬಂದ್ರ ಅಂತ ಒಂದೇ ಸಮನೆ ಕೇಳ್ತಾ ಇದ್ದಾರೆ. ನನಗೆ ಸುಳ್ಳು ಹೇಳಕ್ಕೆ ಇಷ್ಟ ಇಲ್ಲ, ಹೇಳಕ್ ಬರೋದು ಇಲ್ಲ. ಪ್ಲೀಸ್ ನನ್ನ ಕ್ಷಮಿಸಿ. ನಿಮ್ ತಂಗಿ ಮದುವೆ ಫಿಕ್ಸ್ ಆಯ್ತಂತೆ. ಯಾಕೆ ಸುಮ್ಮನಿದ್ದೀರಾ? ಮಾತಾಡಿ. ಸರ್, ಫಿಕ್ಸ್ ಆಯ್ತಾ? ಯಾವಾಗ? ನಮ್ಗೆ ಏನು ಗೊತ್ತೇ ಇಲ್ಲ ಸರ್. ನಿಮಗೆ ಏನಾದ್ರೂ ಗೊತ್ತಿದ್ರಿ? ನಾಟಕ ಮಾಡಿದ್ರೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ನಾಟಕ ಏನು ಇಲ್ಲ ಸರ್, ನಮ್ಗೇನು ಗೊತ್ತಿಲ್ಲ. ಅದು ನನ್ನ ತಂಗಿಗೆ ನಾನೇ ತಾನೇ ಕನ್ಯಾದಾನ ಮಾಡಬೇಕು. ನನಗೆ ಹೇಳ್ದೆ ಹೆಂಗ್ ಸರ್ ಮದುವೆ ಆಗ್ತಾಳೆ? ಅದು ನಿಮಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾನು ಆಗ್ಲೇ ಅವಳಿಗೆ ಹೇಳಿದ್ದೀನಿ ನಾನು ಕನ್ಯಾದಾನ ಮಾಡಲ್ಲ ಅಂತ. ಅಷ್ಟೇ, ಮುಗೀತು. ಏನೋ ಮುಗೀತು ನಿನ್ ತಲೆ. ಅವನು ರಾಮ, ಶ್ರೀರಾಮ್ ದೇಸಾಯಿ. ಅವನು ಕೇರ್ ಮಾಡೋದಾದ್ರೆ ಈ ರಾವಣನಷ್ಟೇ ಕೇರ್ ಮಾಡೋದು, ನಿನ್ನಂತ ಕಪಿನಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಸೀತಾ ನಂದವಳು, ಅವಳು ನನಗೆ ಬೇಕು. ಆ ಸೀತಾರಾಮ ಒಂದಾಗೋದಿಕ್ಕೆ ಈ ರಾವಣ ಯಾವತ್ತೂ ಬಿಡೋದಿಲ್ಲ.
ರಾವಣ ಯಾವತ್ತೂ ಬಿಡೋದಿಲ್ಲ. ಬಿಡುವುದಿಲ್ಲ. ಗೀತಾ, ಹೇಗಿದೆಯಮ್ಮ ನೀನು? ನೀವು ಹೇಗಿದ್ದೀರಾ ತಾತ? ತುಂಬ ಖುಷಿಯಾಗಿದ್ದರೆ ಮನುಷ್ಯ ಆರಾಮಾಗಿರ್ತಾನಂತೆ. ನೀನು ಬಂದೆ, ನನಗೆ ಖುಷಿ ಆಯಿತು. ಆರಾಮಾಗಿದ್ದೀನಮ್ಮ. ನಂಗೆ ತುಂಬ ಟೆನ್ಷನ್ ಆಗ್ತಿದೆ ಅಪ್ಪು. ಓಕೆ ಚಿಕ್ಕಿ, ಲೆಟರ್ ಹ್ಯಾಂಡಲ್ ಇಟ್. ಮಾವಯ್ಯ ಈಗಿರೋ ಸ್ಥಿತಿಲಿ ಒಂದು ಮಾತು ಹೆಚ್ಚು ಕಮ್ಮಿ ಆದ್ರೂ ತುಂಬ ಕಷ್ಟ ಆಗುತ್ತೆ ಕಣೋ. ಸೀತಾ, ಹಠ ಹಿಡಿದು ನಿನ್ನನ್ನು ಇವತ್ತೇ ನಮ್ಮ ಮನೆಗೆ ಕರೆಸ್ಕೊಳ್ಳೋದಕ್ಕೆ ಕಾರಣ ಇದೆಯಮ್ಮ. ನನ್ನ ಮನಸ್ಸಿನ ಮೂಲೆಯಲ್ಲಿ ಒಂದು ಅಪರಾಧಿ ಭಾವ ಇದೆ. ಯಾಕೆ ಸರ್? ಸಾರ್ ಅನ್ಬೇಡಮ್ಮ, ತುಂಬ ಕಷ್ಟ ಆಗುತ್ತೆ. ನನ್ನ ಮೊಮ್ಮಗನ ಮದುವೆ ಆಗುವಂಥವಳು ನೀನು. ಪ್ರೀತಿಯಿಂದ ನನ್ನ ತಾತ ಅಂತ ಕರಿಯಮ್ಮ. ಹೇಳಿ ತಾತ. ಆವತ್ತು ನಮ್ಮ ರಾಮು ನಿಮ್ಮ ಮನೆ ಹತ್ರ ಬಂದಾಗ ಅವನನ್ನು ನೀನು ಏನು ಅಂತಲೂ ಕೇಳದೆ ರಿಸೈನು ಮಾಡಿಬಿಟ್ಟೆ ಅಂತ ನಿನ್ನ ಮೇಲೆ ನಾನು ತುಂಬ ಬೇಸರ ಪಟ್ಕೊಂಡಿದ್ದೆ ಕಣಮ್ಮ. ನಿನ್ನ ಸ್ವಾಭಿಮಾನದ ಬಗ್ಗೆ ಹೆಮ್ಮೆ ಇದ್ದು ಎಂಥ ಗರ್ವದ ಹೆಣ್ಣು. ನನ್ನ ಮೊಮ್ಮಗನ್ನ ದೂರ ಕಳಿಸ್ಬಿಟ್ಲಿಲ್ಲ ಅಂತ ಅನ್ನಿಸ್ತು. ಅದೇ ಕಾಡ್ತಾ ಇತ್ತು. ಕ್ಷಮಿಸ್ಬಿಡಮ್ಮ. ಅಯ್ಯೋ ತಾತ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನೀವು ದೊಡ್ಡವರು. ನಾನು ಕೂಡ ತಪ್ಪು ಮಾಡಿದೆ, ಅದು ನನಗೆ ಗೊತ್ತಾಗಿದೆ. ನೀನು ಒಳ್ಳೆಯವಳಮ್ಮ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದೀಯಾ. ನಾನು ವಿವೇಕ ಇದ್ದವನು, ನಾನು ಕೋಪ ಮಾಡ್ಕೋಬಾರ್ದಾಗಿತ್ತು. ತಾತ, ನೀವು ಸ್ಟ್ರೈನ್ ಮಾಡ್ಕೋಬೇಡಿ, ರೆಸ್ಟ್ ಮಾಡಿ. ನಿನ್ನ ಹತ್ರ ಮಾತಾಡಿದ್ನಲ್ಲ, ಈಗ ಮನಸ್ಸು ನಿರಾಳ ಆಯಿತು. ತಾತ, ಹೇಳಮ್ಮ. ನಾನು ಯಾರ ಜೊತೆ ಇದ್ದೀನೋ ಅವ್ರ ಜೊತೆ ಬಂದು ನಿಮ್ಮನ್ನ ನಾನು ನೋಡಬೇಕಿತ್ತು. ನಮಗೆ ಅವ್ರನ್ನ ಪರಿಚಯ ಮಾಡಿಸ್ಬೇಕಿತ್ತು. ನೀವು ಕರೆದ್ರಿ ಅಂತ ನಾನು ಒಬ್ಬಳೇ ಬಂದ್ಬಿಟ್ಟೆ. ಪರವಾಗಿಲ್ಲಮ್ಮ, ಆದಷ್ಟು ಬೇಗ ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತೀವಿ. ಅಲ್ಲೇ ಮಾತಾಡೋಣ. ಏನು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.